ಸರ್, ಈಗ ರಾಜ್ಯದಲ್ಲಿ ಬರದ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಭಾಳಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಈಗ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಏನಾದರೂ ಹೈಕಮಾಂಡ್ಗೆ ನೀವೆಲ್ಲ ಒಟ್ಟು ಹೇಳುವಂಥದ್ದು. ಯಾಕಂದ್ರೆ ಬೇಗ ಸಚಿವ ಸಂಪುಟ ಆಯಿತು ಅಂತಂದರೆ ಅಟ್ಲೀಸ್ಟ್ ಮಂತ್ರಿ ಆದರೆ ಅವರು ಓಡಾಡ್ಕೊಂಡು ಕೆಲಸ ಮಾಡ್ತಾರೆ. ಈಗ ಜನ ತೊಂದರೆಯಲ್ಲಿರೋದ್ರಿಂದ ಇನ್ನೂ ಸಚಿವ ಸಂಪುಟ ಹಂಗೆ ವಿಳಂಬ ಆಗ್ತಾನೆ ಹೋಗ್ತಾ ಇದೆ. ಅದಕ್ಕೆ ಈಗೆಲ್ಲ ನಮ್ಮನ್ನು ನೇಮಿಸಿದ್ದು 3 ಜಿಲ್ಲೆಗೆ ಮಂತ್ರಿಗಳಿಲ್ಲದ ನಮ್ಮನ್ನು ಅದನ್ನು ವೀಕ್ಷಣೆ ಮಾಡಲಿಕ್ಕೆ, ಅದರ ಸಭೆ ಮಾಡಿ ಪರಿಹಾರ ಮಾಡಲಿಕ್ಕೆ ನಮ್ಮನ್ನು ನೇಮಿಸಿದ್ದಾರೆ. ಸೊ ಅವ್ರ ಕೆಲಸ ನಾವು ಮಾಡ್ತೀವಿ. ಆದಷ್ಟು ಅದು ನೀವು ಹೇಳ್ದಂಗೆ ಶೀಘ್ರದಲ್ಲಿ ಆಗಬೇಕು. ಯಾಕೆ 20 ಜನ ಮಂತ್ರಿ ಖಾಲಿ ಇದೆ, ಶೀಘ್ರ ಆಗಬೇಕು. ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಿ ಬೇಗ. ಧಾರವಾಡ ಮಾಡ್ತೀವಿ, ಹಾವೇರಿ ಎಲ್ಲನೂ ಸಭೆ ಮಾಡ್ತೀವಿ. ಅದೇ ಡೀಟೇಲ್ ಕೊಡ್ಲಿಕ್ಕೆ ಹೇಳಿದ್ದೀವಿ. ಅದು ಬೆಂಗಳೂರಿನಿಂದ ತಪ್ಪು ಆದೇಶ ಮಾಡಿದ್ದಾರೆ ಉದ್ದೇಶಪೂರ್ವಕ ಅಂತ ನನಗನ್ನಿಸ್ತದೆ. ಅವ್ರು ಹೋಗಿ ಡೈರೆಕ್ಟ್ರಿಗೆ ಅದು ಕನ್ವಿನ್ಸ್ ಮಾಡಬೇಕು. ಅದು ಆದೇಶ ಸರ್ವೆ ನಂಬರ ಇವ್ರು ರಿಕಮೆಂಡ್ ಮಾಡಿಲ್ಲದ ಸರ್ವೆ ನಂಬರ್ ಅವ್ರು ಎಕ್ಸ್ಟ್ರಾ ಹಾಕಿ ಕಳಿಸಿದ್ದಾರೆ. ಈಗ ಅಲ್ಲೇ ಮೈನಿಂಗ್ ಆಗ್ತಾ ಇರೋದು ಸಮಸ್ಯೆ ಆಗಿದೆ. ಅದೇ ಸರ್ಕಾರ ಜಾಗ ಇವ್ರು ಯಾರೂ ರಿಕಮೆಂಡ್ ಮಾಡಿಲ್ಲ. ಮತ್ತು ಅದು ನನಗೆ ವಾಪಸ್ ವಿಡ್ರಾ ಮಾಡಿದ್ರು ಅವ್ರು ಡೈರೆಕ್ಟರ್ ಮಾಡಲಿಕ್ಕೆ ರೆಡಿ ಇಲ್ಲ. ಅದನ್ನೇ ಬೆಂಗಳೂರಿಗೆ ಹೋದಾಗ ಅವ್ರಿಗೆ ಗಮನಕ್ಕೆ ತರ್ತೀವಿ. ಈ ವಿಚಾರದಾಗ ತಪ್ಪು ಮಾಡಿದಂಥವ್ರು ಹಾಗೆ ಸುಮ್ಮನೆ ಏನೋ ಒಂದು ಇದು ಆಗಿದೆ ತಪ್ಪಿನಿಂದ ಅದಕ್ಕೆ ಏನಾದರೂ ಒಂದು ಶಿಕ್ಷೆ ಆಗುತ್ತೆ ಸರ್. ಯಾಕಂತಂದರೆ ಈ ರೀತಿ ಮಾಡೋದ್ರಿಂದ ಸರ್ಕಾರಿ ಸ್ವತ್ತದ ಮೇಲೆನ ಪರಿಣಾಮ ಬರುತ್ತೆ. ಇಲ್ಲ ಅಲ್ಲ, ಅದು ಉದ್ದೇಶಪೂರ್ವಕ ಆಗಿದೆ, ಅದೇನು ಪ್ರಶ್ನೆ ಇಲ್ಲ. ಮನೆ ಚರ್ಚೆ ಮಾಡಿದ್ರು ಮೊನ್ನೆ. ಅದು ಆ ಥರ ನಮ್ಮ ಸರ್ಕಾರದಲ್ಲಿ ತೆಗೆದಿದ್ದಾರೆ ಎಲ್ಲರೂ. ಅದು ಒಂದು ಮೈನಿಂಗ್ಗೆ ಅಲಾಟ್ ಆಗಿದೆ. ಅದು ನಂಬರು, ಆ ಪರ್ಟಿಕ್ಯುಲರ್ ನಂಬರು ಒಂದಕ್ಕೆ ಅಲಾಟ್ ಆಗಿದೆ. ಅಲ್ಲೇ ಇವ್ರದ್ದು ಮಿನ್ರಲ್ಲು ಬೇರೆ ಸರ್ವೆ ನಂಬರ್ನಾಗೆಲ್ಲ ಖಾಲಿ ಆಗಿದೆ. ಇವ್ರು ಇಲ್ಲಿ ತಗೊಂಡು ಅಲ್ಲಿಂದ ಲಿಫ್ಟ್ ಮಾಡ್ತಾರೆ. ಅದನ್ನು ಹೇಳಿದ ನಾವು ಕೊಟ್ಟಿಲ್ಲ, NOC ಕೊಟ್ಟಿಲ್ಲ ನಮ್ಮದು ಅಂದರು. ಇವರು ಸ್ಪಷ್ಟೀಕರಣ ಲೆಟ್ರ್ ಬರೆದ್ರು ಕೂಡ ಅವ್ರು ಹಾಕಿದ್ದಾರೆ. ಅದೇ ಸಮಸ್ಯೆ ಬಂದು ಈಗ ಇವರು ನಮ್ಮ ಲ್ಯಾಂಡ್ ಅದು ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರು ಮತ್ತೆ ಅದ್ರ ಆ್ಯಡ್ ಮಾಡಿ ಕಳಿಸ್ಯಾರ. ಈಗ ಅದಕ್ಕೆ ಅಲ್ಲೇ ಡೈರೆಕ್ಟ್ರ್ಗಿಂತ ಹೋಗ್ತಾ ಇದ್ದೀವಿ, ನಾವೇ ಕೂತು ಹೋಗ್ತಾ ಇದ್ದೀನಿ. ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ. ಅದೇ ಹೇಳಿದ್ರಲ್ಲ, ಅವ್ರು ನಮ್ಮ ಲ್ಯಾಂಡ್ ನಾವು ಕೊಟ್ಟಿಲ್ಲಕರೆ ಇಲ್ಲಿಗಲ್ ಅಲ್ಲಿ ಮಾಡ್ತಿದ್ದಾರೆ. ಆದರೆ ಅವರು ಅದನ್ನು ಹಾಕಿ ಕಳಿಸಿದ್ದಾರೆ. ಯಾರೇ ಡೈರೆಕ್ಟ್ರು, ಅದು ಡಿಲೀಟ್ ಆಗಬೇಕು. ಅದಕ್ಕೆ ಪೆನಾಲ್ಟಿ ಹಾಕ್ಲಿಕ್ಕೆ ಅಧಿಕಾರ ಇದೆ ಇರೋದ. ಪೆನಾಲ್ಟಿ ಆಮ್ಯಾಗ ಅದು ಇದಕ್ಕೆ ಮಲ್ಲಿ ರದ್ದು ಆಗಬೇಕಿಲ್ಲ. ಅದು ರದ್ದು ಆದ್ಮ್ಯಾಗೆ ಈ ಸರ್ವೆ ನಂಬರ್ದಾಗ ಎಷ್ಟು ಮಿನರಲ್ ತೆಗೆದಾರೆ ಅದ್ರ ಮ್ಯಾಗೆ ಅವ್ರ ಮ್ಯಾಗೆ ಪೆನಾಲ್ಟಿ. ಇನ್ನು ಮಟ್ಟ ಏನಾಗಿಲ್ಲ, ಅದ್ರ ಮೇಲೆ ಡಿಲೀಟ್ ಆಗಬೇಕ್ರಿ ಫಸ್ಟು. ನಾನೇ ಹೋಗ್ತಿದ್ರೆ ಆಯ್ತಿಲ್ಲ, ನಾನೇ ಬೆಂಗಳೂರಿಗೆ ಹೋದಾಗ ಡೈರೆಕ್ಟರ್ಗೆ ಸ್ಪಷ್ಟವಾಗಿ ಬರೆದ್ರು ಕೂಡ ಅವರು ಮತ್ತೆ ಆ್ಯಡ್ ಮಾಡಿ ಕಳಿಸ್ತಿದ್ದಾರೆ. ಅದೇ ತಿಳಿತಾ ಇಲ್ಲ ರೀ. ಇಲ್ಲ, ಈಗ ಮಾಡ್ಲಿಕ್ಕೆ ಆಗೋಲ್ಲ ರೀ. ಈಗ ಕನ್ಫ್ಯೂಸನ್ ಆಗಿ ಆಲ್ರೆಡಿ ಅವ್ರಿಗೆ ನಮ್ಗೆ ಥರ ಡೈರೆಕ್ಟ್ರ್ ಕೊಟ್ಟಾರತ್ತಾರ ಅವರು. ನೀವು ಕೊಟ್ಟಿರಲ್ಲ ಬಿಟ್ಟರೆ ನಮ್ಗೆ ಗೊತ್ತಿಲ್ಲ. ಡೈರೆಕ್ಟ್ರಲ್ಲಿ ಹೆಸರಿನಲ್ಲಿ ಆ ಸರ್ವೆ ನಂಬರ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟ್ ಅವರಿಂದ ವಿಡ್ರಾ ಆಗಬೇಕದು. ನೋಡೋಲ್ಲ, ಈಗ ಅಲ್ಲಿ ಬೆಂಗಳೂರಾಗ ಕೂತಾರ ಅವ್ರೆ. ಈಗ ಅವ್ರ ಮ್ಯಾಗ DC ಹಂಗೆ ತೊಗೊಳ, DC ಕಿಂತ ಹೈಯರ್ ಅಥಾರಿಟಿ ಅವನು. ಅದಕ್ಕೆ ಹೋಗಿ ಅವ್ರಿಗೆ ಡೈರೆಕ್ಟ್ರಿಗೆ ಕನ್ವಿನ್ಸ್ ಮಾಡಬೇಕು.